ಹೊಸಕೋಟೆ ನಗರದ ಆಕಾಶವಾಣಿ ಬಡಾವಣೆಯಲ್ಲಿ ಯಾದವ ಸಮುದಾಯದ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಯಾದವ ಭವನವನ್ನ ಶಾಸಕ ಶರತ್ ಬಚ್ಚೇಗೌಡರು ಉದ್ಘಾಟನೆಯನ್ನ ಮಾಡಿದ್ರು. 2019ರಲ್ಲಿ ಯಾದವ ಭವನದ ಕಾಮಗಾರಿಯನ್ನ ಹೊಸಕೋಟೆ ನಗರದ ಆಕಾಶವಾಣಿ ಬಡಾವಣೆಯಲ್ಲಿ ಕೈಗೊಳ್ಳಲಾಗಿತ್ತು. ಬರೋಬ್ಬರಿ 7 ವರ್ಷಗಳ ಬಳಿಕ ಕಾಮಗಾರಿಯನ್ನ ಪೂರ್ಣಗೊಂಡು ಉದ್ಘಾಟನೆ ಹಂತಕ್ಕೆ ಬಂದು ತಲುಪಿದ್ದು, ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ಸಂಪ್ರದಾಯದಂತೆ ಉದ್ಘಾಟನೆಯನ್ನ ಮಾಡಲಾಯಿತು. ಮುಖ್ಯಮಂತ್ರಿಗಳ ಆಗಮನಕ್ಕೆ ಒತ್ತಡದ ಕಾರ್ಯಕಲಾಪಗಳ ಅಡ್ಡಿ ಇದ್ದ ಹಿನ್ನೆಲೆಯಲ್ಲಿ ಶಾಸ್ತ್ರೋಕ್ತವಾಗಿ ಸರಳವಾಗಿ ಉದ್ಘಾಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಸ್. ಸಿ. ಮಹದೇವಪ್ಪ ಸೇರಿದಂತೆ ಹಲವಾರು ಗಣ್ಯರನ್ನ ಆಹ್ವಾನಿಸಿ ಬೃಹತ್ ವೇದಿಕೆ ನಿರ್ಮಿಸಿ ಭವನವನ್ನ ಲೋಕಾರ್ಪಣೆ ಮಾಡ್ತೇವೆ ಅಂತ ಶಾಸಕ ಶರತ್ ಬಚ್ಚೇಗೌಡರು ತಿಳಿಸಿದರು. ಇದೇ ಒಂದು ಸಂದರ್ಭದಲ್ಲಿ ಯಾದವ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಮುತ್ಸಂದ್ರ ಆನಂದಪ್ಪ, ಚಿತ್ರದುರ್ಗ ಯಾದವ ಗುರುಪೀಠ ಜಗದ್ಗುರು ಶ್ರೀ ಕೃಷ್ಣ ಯಾದವಾನಂದ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿ. ಪ್ರಸಾದ್, ಯಾದವ ಯುವ ವೇದಿಕೆ ರಾಜ್ಯಾಧ್ಯಕ್ಷ ಸುನಿಲ್ ಯಾದವ್, ತಾಲೂಕು ಅಧ್ಯಕ್ಷ ಸಂತೋಷ್ ಕುಮಾರ್, ಭೂ ನ್ಯಾಯ ಮಂಡಳಿ ಸದಸ್ಯ ಪಿ.ಕೆ. ಶ್ರೀನಿವಾಸ್ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರುಗಳು ಹಾಜರಿದ್ದು ಯಾದವ ಭವನದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾಸಕ ಶರತ್ ಬಚ್ಚೇಗೌಡರನ್ನ ಯಾದವ ಸಮುದಾಯದ ಮುಖಂಡರುಗಳು ಅಭಿನಂದನೆಯನ್ನ ಸಹ ಸಲ್ಲಿಸಿದ್ರು. ಯಾದವ ಸಮುದಾಯದ ಭವನ ಇವತ್ತು ಧಾರ್ಮಿಕವಾಗಿ ಮತ್ತೆ ಶಾಸ್ತ್ರೋತ್ತರವಾಗಿ ಉದ್ಘಾಟನೆ ಅಥವಾ ಪೂಜೆ ನಡೆಸಂತ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಕೂಡ ತಾಲೂಕಿನ ಮೂಲೆ ಮೂಲೆಗಳಿಂದ ಗ್ರಾಮಗಳಿಂದ ಬಂದಿರತಕ್ಕಂತ ಯಾದವ ಸಮುದಾಯದ ಕುಲ ಬಾಂಧವರೆಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಸುಮಾರು 4-5 ವರ್ಷಗಳ ಪರಿಶ್ರಮದ ನಂತರ ಇವತ್ತು ಈ ಒಂದು ಭವನ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದೀವಿ. ಇವತ್ತು 2019ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ 7 ವರ್ಷ 8 ವರ್ಷದ ಪ್ರಯತ್ನದ ನಂತರ ಇದು ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಇಲಾಖೆ ಸಚಿವರನ್ನ ಎಲ್ಲರನ್ನೂ ಕರೆದು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಮಾತಾಡಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನ, ಶ್ರೇಷ್ಠವಾದಂತಹ ದಿನಗಳು ಇಲ್ಲದೆ ಇರೋದ್ರಿಂದ, ಅಧಿಕ ಮಾಸ ಬರೋದ್ರಿಂದ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು, ಉಪಚುನಾವಣೆಗಳು ಎಲ್ಲದರಲ್ಲಿ ಕೂಡ ಅವರ ಸಮಯ ನಮಗೆ ಸಿಗದೆ ಇರೋದ್ರಿಂದ ಸರಳವಾಗಿ ದಿನಗಳು ಚೆನ್ನಾಗಿದ್ದಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಪೂಜೆ ಕಾರ್ಯಕ್ರಮನ ನಡೆಸ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸಮಾಜ ಕಲ್ಯಾಣ ಮತ್ತೆ ಹಿಂದುಳಿದ ವರ್ಗಗಳ ಸಚಿವರಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ಕರೆದು ಒಂದು ಕಾರ್ಯಕ್ರಮನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಸಾಧಕರಿಗೆ, ಪ್ರತಿಭಾವಂತರಿಗೆ ಎಲ್ಲರಿಗೂ ಕರೆದಿ ಗುರುತಿಸಿ ಈ ಒಂದು ಭವನನ ಲೋಕಾರ್ಪಣೆ ಮಾಡಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಅದರಿಂದ ಇವತ್ತು ಸರಳವಾಗಿ ಧಾರ್ಮಿಕವಾಗಿ ದೇವರಿಗೆ ಮಾಡ್ತಾ ಇರ್ತಕ್ಕಂಥ ಒಳ್ಳೆ ದಿನ ಇದೆ, ಶ್ರೇಷ್ಠವಾದಂತ ದಿನ ಇರೋದ್ರ ಸಮಯದಲ್ಲಿ ಇವತ್ತು ಈ ಕಾರ್ಯಕ್ರಮನ ಪೂಜೆ ಮಾಡ್ತಾ ಇದೀವಿ.